ಕುಂದಾಪುರದಿಂದ ಮಂಗಳೂರ್ ಕಡೆಗೆ ಒಂದು ದಿನ ಟ್ರಿಪ್ ಅಂತ ಹೇಳಿ ನಾವು ಹೋಯ್ತು. ಆದ್ರೆ ಬರೀ ದೇವಸ್ಥಾನದ ಟ್ರಿಪ್ ಅಂತ ಹೋದ್ದು. ಮೊದ್ಲಿಗೆ ಹೋದೆ ನಾವು ಕಟೀಲಿಗೆ. ಕಟೀಲ್ ಆದ್ಮೇಲೆ ಕದ್ರಿ, ಹಾಗೆ ಉಚ್ಚಿಲಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ, ಕಾಪುವಲ್ಲಿ ಮಾರಿಕಾಂಬ, ಹಾಗೆ ಉಡುಪಿ ಶ್ರೀಕೃಷ್ಣ ಮಠ, ಅದಾದ್ಮೇಲೆ ಹಿರಿಯಡ್ಕ ವೀರಭದ್ರ ಸ್ವಾಮಿ. ಇಷ್ಟು ದೇವಸ್ಥಾನವನ್ನ ನಾವು ಒಂದ್ ದಿನದಲ್ಲಿ ದರ್ಶನ ಮಾಡ್ಕೊಂಡ್ ಬಂತು. ಈಗ ಫಸ್ಟಿಗೆ ಹೋಗಿದ್ದು ನಾವು ಕಟೀಲಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಎಲ್ಲಾ ತರದ ವಿಡಿಯೋಸ್ಗಾಗಿ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿದ್ರೆ, ಗರ್ಭಗುಡಿಯಲ್ಲಿರುವಂತಹ ದೇವಿಯನ್ನ ಒಂದು ನಿಮಿಷ ವಿಡಿಯೋ ಮಾಡ್ಕೊಳ್ಳಕ್ಕೆ ನಂಗೆ ಅವಕಾಶ ಕೊಟ್ಟರು. ತುಂಬಾನೇ ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ, ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಯಾರಿಗೂ ಕೂಡ ದೇವಸ್ಥಾನದ ಒಳಗಡೆ ವಿಡಿಯೋನ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಮತ್ತು ದೇವಸ್ಥಾನದ ಗರ್ಭಗುಡಿಗೆ ಹೋದ್ಮೇಲೆ ನೀವು ಮೊಬೈಲ್ ಶೂಟ್ ಮಾಡೋ ಹಾಗೆ ಇಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಬಟ್ ನಾನು ಅಲ್ಲಿ ಸ್ವಲ್ಪ ಪರ್ಮಿಷನ್ ಕೇಳಿದೆ, 1 ನಿಮಿಷ 1 ಸೆಕೆಂಡ್ ವಿಡಿಯೋ ಮಾಡ್ಕೋಬಹುದಾ ಅಂತ. ಮಾಡ್ಕೊಳ್ಳಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟರು. ಹಾಗಾಗಿ ನಿಮ್ಗೆ ದೇವಿಯ ಗರ್ಭಗುಡಿಯ ದರ್ಶನವನ್ನ ನೇರವಾಗಿ ಮಾಡಿಸ್ತಾ ಇದ್ದೀನಿ. ಇದು ನೋಡಿ ನಮ್ಗೆ ಎಂಟ್ರೆನ್ಸ್ ಆಗಿರುವ ಒಂದು ಪ್ಲೇಸ್. ಇಲ್ಲಿ ನೀವು ಏನ್ ಮಾಡ್ಬೋದು, ಸೇವಾ ಚೀಟಿ ಏನಾದ್ರೂ ಬೇಕಾದ್ರೆ ನೀವು ಇಲ್ಲಿ ತಗೊಂಡು ಒಳಗಡೆ ಹೋಗ್ಬೇಕು. ಇನ್ನೊಂದು ವೇಳೆ ಮಲ್ಲಿಗೆ ಹೂವು, ಈ ದೇವಿಗೆ ತುಂಬಾ ಇಷ್ಟ ಆಗಿರೋದು ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು ನಿಮ್ಮ ಮನೆಯಲ್ಲಿ ಏನಾದ್ರೂ ಇತ್ತು, ನೀವು ಅದನ್ನ ತಂದು ಕೊಡ್ತೀರಿ ಅಂತ ಅನ್ಕೊಂಡ್ರೆ ನೀವು ಅದನ್ನ ಬಾಳೆ ಎಲೆಯಲ್ಲಿ ಕಟ್ಟಿರ್ಬೇಕು. ಬಾಳೆ ಎಲೆಯಲ್ಲಿ ಕಟ್ಟಿದ್ರೆ ಅಂದ್ರೆ ಬಾಳೆ ಎಲೆ ನೂಲಿನಿಂದ ಕಟ್ಟಿದ್ರೆ ಅಷ್ಟೇನೆ ನಿಮ್ಗೆ ಇಲ್ಲಿ ದೇವಸ್ಥಾನದ ಅಲ್ಲಿ ಆ ಮಲ್ಲಿಗೆ ಹೂವನ್ನ ತಗೊಳ್ತಾರೆ. ನೀವು ನೂಲಿಂದ ಏನಾದ್ರೂ ಮಲ್ಲಿಗೆ ಹೂವನ್ನ ಕಟ್ಟಿದ್ರೆ ತಗೊಳ್ಳೋದಿಲ್ಲ. ಇಲ್ಲದೆ ಇದ್ರೆ ನಿಮ್ಗೆ ಇಲ್ಲಿ ಚಿಟ್ಟಿ ಮಾಡ್ಕೊಂಡ್ರೆ ಮಲ್ಲಿಗೆ ಹೂ, ಜಾಜಿ ಹೂ, ಯಾವ ತರದ ಹೂ ಬೇಕೋ ಅದು ಕೊಡ್ತಾರೆ. ಚಿಟ್ಟಿ ಮಾಡ್ಕೋಬೇಕು ಅದನ್ನ. ಯಾಕಂದ್ರೆ ಎಲ್ರು ಕಟೀಲು ದುರ್ಗಾ ಪರಮೇಶ್ವರಿ ದೇವಿಗೆ ಹೂ ಅಂದ್ರೆ ತುಂಬಾ ಇಷ್ಟ, ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಎಲ್ರು ಕೂಡ ಹೂವನ್ನೇ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ಇರುವಂತ ಪದ್ಧತಿ. ಮತ್ತೆ ಎಳೆನೀರು ಕೂಡ ಇಲ್ಲಿನ ದೇವಿಗೆ ವಿಶೇಷ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಂದಿನಿ ನದಿ ಇದು. ಇಲ್ಲಿನ ದೇವಿಯ ವಿಶೇಷತೆ ಅಂದ್ರೆ ಇದು ಉದ್ಭವವಾದ ಒಂದು ಮೂರ್ತಿ. ಇದು ಸ್ವತಃ ಉದ್ಭವವಾದ ಮೂರ್ತಿಗೆ ನಾವು ಪೂಜೆನ ಮಾಡ್ತಾರೆ. ಅಲ್ಲಿ ಸ್ವತಃ ಉದ್ಭವವಾದ ಮೂರ್ತಿಯನ್ನೇ ನಾವು ಇಲ್ಲಿ ನೋಡೋದು. ಮತ್ತೆ ಇಲ್ಲಿನ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ನಂದಿನಿ ನದಿಯ ಮಧ್ಯದಲ್ಲಿ ಈ ದೇವಿ ನಿಂತಿರೋದು ತುಂಬಾನೇ ಅದ್ಭುತ ಅಂತಾನೆ ಹೇಳ್ಬೋದು. ತುಂಬಾನೇ ಒಂದು ಪವಿತ್ರವಾದ ಸ್ಥಳ ಇದು. ಸುತ್ತ ನದಿ ಇರುತ್ತೆ, ಮಧ್ಯ ದೇವಿ ಇರುತ್ತೆ. ಬಟ್ ನಮ್ಗೆ ಅದು ಅನುಭವ ಆಗ್ಬೇಕು, ಅದನ್ನ ನಾವು ನೋಡ್ಬೇಕು ಅಂತ ಹೇಳಿದ್ರೆ ದೇವಿಯ ದರ್ಶನವನ್ನೆಲ್ಲ ಮಾಡಿಕೊಂಡು ದೇವಸ್ಥಾನದ ಅಲ್ಲಿ ಆನೆ ಇದೆ ಅಂತ ಹೇಳಿಕ್ಕೆ, ಆನೆ ಎಲ್ಲಿದೆ ಅಂತ ನೀವು ಕೇಳಿದ್ರೆ ಆ ಕಡೆಗೆ ತೋರಿಸ್ತಾರೆ. ಆ ಕಡೆ ಹೋದಾಗ, ಹಿಂಭಾಗದಲ್ಲಿ ಹೋದಾಗ ನಿಮಗೆ ದೇವಸ್ಥಾನ ಕಾಣಿಸುತ್ತೆ. ಆವಾಗ ಗೊತ್ತಾಗುತ್ತೆ, ಮುಂದು ನದಿ ಹಿಂದೂ ನದಿ ಇದೆ ಅಂತ ಹೇಳಿ ಕಾಣಿಸುತ್ತೆ. ಮತ್ತೆ ಇಲ್ಲಿ ನನಗೆ ಒಂದು ಅವಕಾಶ ಅಂದ್ರೆ ನೇರವಾಗಿ ದೇವಿಯ ಒಂದು ಸಣ್ಣ ಅವಕಾಶ. ಎಲ್ಲರೂ ಕೂಡ ನೋಡಿ ಆ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳಿ. ಇಲ್ಲಿನ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ಗೋವನ್ನ ಪೂಜೆ ಮಾಡೋದ್ರಿಂದ ದೇವಿಯನ್ನೇ ನಾವು ಹೋಲಿಸಿಕೊಳ್ಳಬಹುದು ಅಂತ ಹೇಳಿ ಭೂದಾನ ಮತ್ತೆ ವಿದ್ಯಾದಾನ ಅಂತ ಹೇಳಿ ಎಲ್ಲ ತುಂಬಾ ಗೋ ಸೇವೆ ಅಂತ ಹೇಳಿ ಎಲ್ಲ ತುಂಬಾ ಸೇವೆಗಳು ಕೂಡ ಇರುತ್ತೆ. ಇದು ನೋಡಿ, ಇದು ದೇವಸ್ಥಾನದ ಹಿಂಭಾಗದಲ್ಲಿ ಹರಿತಾ ಇರೋದು. ನಾನು ಆವಾಗ ತೋರಿಸಿದ್ದು ನಿಮ್ಗೆ ಮುಂಭಾಗದಲ್ಲಿ, ಇದು ದೇವಸ್ಥಾನದ ಹಿಂಭಾಗದಲ್ಲಿ. ಹಾಗಾಗಿ ದೇವಸ್ಥಾನ ನಮಗೆ ಕಾಣಿಸುವುದು ಮಧ್ಯಭಾಗದಲ್ಲಿ. ಈ ಹೊಳೆಯಿಂದ ಆಚೆಗೆ ಹೋದ್ರೆ ನಮ್ಗೆ ಅಲ್ಲಿ ಆನೆ ಕಾಣಿಸುತ್ತೆ, ಆನೆ ಇರುತ್ತೆ ಅಂತೆ. ಬಟ್ ನಾನು ಹೋದಾಗ ಆನೆ ಇರ್ಲಿಲ್ಲ, ಹಾಗಾಗಿ ಹಾಗೆ ವಾಪಸ್ ಬಂತು ನಾವು. ಇದು ನೋಡಿ ದೇವಸ್ಥಾನದ ಹಿಂಭಾಗ. ನಿಮ್ಗೆ ಆ ಕಡೆ ಕಾಣಿಸ್ತಾ ಇರೋದು ದೇವಸ್ಥಾನದ ಹಿಂಭಾಗದಲ್ಲಿ ನಂದಿನಿ ನದಿ. ಮುಂಚೆ ತೋರಿಸಿದ್ದು ನಾನು ಎದುರುಗಡೆ ಇರುವ ನದಿ ತೋರಿಸಿದ್ದು, ನಂದಿನಿ ನದಿ. ಅದು ದೇವಸ್ಥಾನದ ಎದುರುಗಡೆ ಇದೆ. ಇಲ್ಲಿ ನಿಮ್ಗೆ ಸ್ನಾನಕ್ಕೆ ಅವಕಾಶ ಇದೆ ನೋಡಿ, ಚಿಕ್ಕದಾಗಿ ಇದು ಮಾಡಿಕೊಟ್ಟಿದ್ದಾರೆ. ಸ್ನಾನ ಮಾಡುವವರು ಸ್ನಾನ ಮಾಡ್ಕೋಬಹುದು. ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಕ್ಕೆ ಸಪರೇಟ್ ಆದ ರೂಮಿನ ವ್ಯವಸ್ಥೆ ಕೂಡ ಇದೆ. ಇಲ್ಲಿನ ದುರ್ಗಾದೇವಿ, ಕಟೀಲು ದುರ್ಗಾ ಪರಮೇಶ್ವರಿ ದೇವಿಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಈ ಮೂಲಕ ಪ್ರಾರ್ಥಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇನ್ನೊಂದು ವಿಶೇಷತೆ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್. ಧನ್ಯವಾದ.